ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಅದೇ ಮನುಷ್ಯತ್ವ. ನಾವೆಲ್ಲ ಮಾನವರು. ಜಾತಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿರೋದು. ಜಾತಿ ಹುಟ್ಟಾಕಿರೋದು ಸ್ವಾರ್ಥಕ್ಕೋಸ್ಕರ. ಹಾಗೆಂತೇಳಿ ನೀವು ಜಾತಿ ಹೆಸರು ಹೇಳ್ಕೋಬಾರ್ದು ಅಂತ ಹೇಳಕ್ ಹೋಗಲ್ಲ ನಾನು. ಆದರೆ ಜಾತಿಗೆ ಅಂಟಿಕಬಾರ್ದು, ಜಾತಿಗೆ ಜೋತ್ ಬೀಳಬಾರ್ದು, ಜಾತಿ ಮಾಡಕ್ ಹೋಗಬಾರ್ದು. ಇದನ್ನ ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ನೀವು ಸರ್ಕಾರಿ ನೌಕರಿ ಮಾಡ್ಬೋದು, ರಾಜಕಾರಣದಲ್ಲಿರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು. ಅಲ್ಲಿ ಮಾಡುವಾಗ ಸಮಾನತೆಯಿಂದ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಅಂತಿಮವಾಗಿ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಅಗತ್ಯ. ಈಗ ಕನಕದಾಸರು ಏನು ಹೇಳಿದ್ರು? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ ಮಾಡ್ತಾರೆ ಅಲ್ವಾ? ಬಸವಣ್ಣ ಏನು ಹೇಳ್ದ? ಇವನಾರವ 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 ಎಂದೆನಿಸಬಿಟ್ಟಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎರಡು ಒಂದೇ ಅರ್ಥ, ಗೊತ್ತಾಯ್ತಾ? ಎರಡು ಒಂದೇ. ಯಾಕೆ ಇನ್ನೂ ಜಾತಿ ಹೋಗಿಲ್ಲ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ. ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೇ ಹೋದರೆ ಜಾತಿನೂ ಹೋಗಲ್ಲ, ಸಮಾನತೆನೂ ಹೋಗಲ್ಲ. ಅಲ್ಲ, ಸಮಾನತೆನೂ ಬರಲ್ಲ, ಅಸಮಾನತೆ ಹೋಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡ್ಕೊಂಡ್ರೆ ಮಾತ್ರ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆಲ್ಲ ಶಿಕ್ಷಣ ಬಹಳ ಮುಖ್ಯ. ಜಾತಿ ಹೋಗ್ಬೇಕಾದ್ರೆ ಶೈಕ್ಷಣಿಕವಾಗಿ ಸಮಾನತೆ ಬರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು. ಅದು ಬಂದಾಗ ಮಾತ್ರ ಜಾತಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಾತಿ ಹೋಗಲ್ಲ. ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಜಾತಿ ಬಂದಿದೆ. ಜಾತಿ ನಾವು ಮಾಡ್ಕೊಂಡದ್ದಲ್ಲ. ಯಾರೋ ಪಟ್ಟಭದ್ರರು ಹಿತಾಸಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡಾಕ್ಬಿಟ್ರು. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಎಲ್ಲ ವಿಶ್ವಮಾನವರು, ಹುಟ್ಟುವಾಗ ವಿಶ್ವಮಾನವರು, ಬೆಳೀತಾ ಬೆಳೀತಾ ಜಾತಿ ವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪಮಾನವರಾಗಬಾರದು. ಇದನ್ನ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು. ಶಿಕ್ಷಣ ಬರೋದು ಅದಕ್ಕೋಸ್ಕರ, ಶಿಕ್ಷಣ ಪಡ್ಕೊಳ್ಳೋದು ಅದಕ್ಕೋಸ್ಕರ. ಇದನ್ನ ಎಲ್ಲರೂ ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕನಕದಾಸರ ಬಗ್ಗೆ, ಕನಕದಾಸ ಜಯಂತಿ ಮಾಡಿಬಿಟ್ಟಿದ್ದೀರಲ್ವಾ? ಮಾಡಿದ್ದೀರಿ. ನಾನು ಕನಕದಾಸರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಕನಕದಾಸರ 500ನೇ ಜಯಂತಿ ಆದದ್ದು ಯಾವಾಗ ಗೊತ್ತಾ? ಯಾವಾಗಪ್ಪ? 1988 ನವೆಂಬರ್ ತಿಂಗಳಲ್ಲಿ 500ನೇ ಜಯಂತ್ಯೋತ್ಸವ ಆಯಿತು. ಅದನ್ನ ನಾನು ಸಾರಿಗೆ ಮಂತ್ರಿಯಾಗಿ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಸಿದೆ ಸರ್ಕಾರದಿಂದ. ಅಲ್ಲಿವರೆಗೆ ಜಯಂತ್ಯೋತ್ಸವನೇ ಇರ್ತಿರ್ಲಿಲ್ಲ, ಜಯಂತ್ಯೋತ್ಸವನೇ ಮಾಡ್ತಾ ಇರಲಿಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಜಯಂತ್ಯೋತ್ಸವ ನಡೀತಾ ಇದ್ರೆ ಇವತ್ತು ಅದು ನಾವು 500ನೇ ಜಯಂತ್ಯೋತ್ಸವವನ್ನು 1988ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ನಾನು ಸಾರಿಗೆ ಮಂತ್ರಿಯಾಗಿ
SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಸಿದ್ದು. ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಅದೇ ಮನುಷ್ಯತ್ವ. ನಾವೆಲ್ಲ ಮಾನವರು. ಜಾತಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿರೋದು. ಜಾತಿ ಹುಟ್ಟಾಕಿರೋದು ಸ್ವಾರ್ಥಕ್ಕೋಸ್ಕರ. ಹಾಗೆಂತೇಳಿ ನೀವು ಜಾತಿ ಹೆಸರು ಹೇಳ್ಕೋಬಾರ್ದು ಅಂತ ಹೇಳಕ್ ಹೋಗಲ್ಲ ನಾನು. ಆದರೆ ಜಾತಿಗೆ ಅಂಟಿಕಬಾರ್ದು, ಜಾತಿಗೆ ಜೋತ್ ಬೀಳಬಾರ್ದು, ಜಾತಿ ಮಾಡಕ್ ಹೋಗಬಾರ್ದು. ಇದನ್ನ ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ನೀವು ಸರ್ಕಾರಿ ನೌಕರಿ ಮಾಡ್ಬೋದು, ರಾಜಕಾರಣದಲ್ಲಿರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು. ಅಲ್ಲಿ ಮಾಡುವಾಗ ಸಮಾನತೆಯಿಂದ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಅಂತಿಮವಾಗಿ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಅಗತ್ಯ. ಈಗ ಕನಕದಾಸರು ಏನು ಹೇಳಿದ್ರು? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ ಮಾಡ್ತಾರೆ ಅಲ್ವಾ? ಬಸವಣ್ಣ ಏನು ಹೇಳ್ದ? ಇವನಾರವ 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 ಎಂದೆನಿಸಬಿಟ್ಟಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎರಡು ಒಂದೇ ಅರ್ಥ, ಗೊತ್ತಾಯ್ತಾ? ಎರಡು ಒಂದೇ. ಯಾಕೆ ಇನ್ನೂ ಜಾತಿ ಹೋಗಿಲ್ಲ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ. ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೇ ಹೋದರೆ ಜಾತಿನೂ ಹೋಗಲ್ಲ, ಸಮಾನತೆನೂ ಹೋಗಲ್ಲ. ಅಲ್ಲ, ಸಮಾನತೆನೂ ಬರಲ್ಲ, ಅಸಮಾನತೆ ಹೋಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡ್ಕೊಂಡ್ರೆ ಮಾತ್ರ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆಲ್ಲ ಶಿಕ್ಷಣ ಬಹಳ ಮುಖ್ಯ. ಜಾತಿ ಹೋಗ್ಬೇಕಾದ್ರೆ ಶೈಕ್ಷಣಿಕವಾಗಿ ಸಮಾನತೆ ಬರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು. ಅದು ಬಂದಾಗ ಮಾತ್ರ ಜಾತಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಾತಿ ಹೋಗಲ್ಲ. ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಜಾತಿ ಬಂದಿದೆ. ಜಾತಿ ನಾವು ಮಾಡ್ಕೊಂಡದ್ದಲ್ಲ. ಯಾರೋ ಪಟ್ಟಭದ್ರರು ಹಿತಾಸಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡಾಕ್ಬಿಟ್ರು. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಎಲ್ಲ ವಿಶ್ವಮಾನವರು, ಹುಟ್ಟುವಾಗ ವಿಶ್ವಮಾನವರು, ಬೆಳೀತಾ ಬೆಳೀತಾ ಜಾತಿ ವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪಮಾನವರಾಗಬಾರದು. ಇದನ್ನ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು. ಶಿಕ್ಷಣ ಬರೋದು ಅದಕ್ಕೋಸ್ಕರ, ಶಿಕ್ಷಣ ಪಡ್ಕೊಳ್ಳೋದು ಅದಕ್ಕೋಸ್ಕರ. ಇದನ್ನ ಎಲ್ಲರೂ ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕನಕದಾಸರ ಬಗ್ಗೆ, ಕನಕದಾಸ ಜಯಂತಿ ಮಾಡಿಬಿಟ್ಟಿದ್ದೀರಲ್ವಾ? ಮಾಡಿದ್ದೀರಿ. ನಾನು ಕನಕದಾಸರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಕನಕದಾಸರ 500ನೇ ಜಯಂತಿ ಆದದ್ದು ಯಾವಾಗ ಗೊತ್ತಾ? ಯಾವಾಗಪ್ಪ? 1988 ನವೆಂಬರ್ ತಿಂಗಳಲ್ಲಿ 500ನೇ ಜಯಂತ್ಯೋತ್ಸವ ಆಯಿತು. ಅದನ್ನ ನಾನು ಸಾರಿಗೆ ಮಂತ್ರಿಯಾಗಿ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಸಿದೆ ಸರ್ಕಾರದಿಂದ. ಅಲ್ಲಿವರೆಗೆ ಜಯಂತ್ಯೋತ್ಸವನೇ ಇರ್ತಿರ್ಲಿಲ್ಲ, ಜಯಂತ್ಯೋತ್ಸವನೇ ಮಾಡ್ತಾ ಇರಲಿಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಜಯಂತ್ಯೋತ್ಸವ ನಡೀತಾ ಇದ್ರೆ ಇವತ್ತು ಅದು ನಾವು 500ನೇ ಜಯಂತ್ಯೋತ್ಸವವನ್ನು 1988ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ನಾನು ಸಾರಿಗೆ ಮಂತ್ರಿಯಾಗಿ
ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಸಿದ್ದು.